ಫೈನಲಿ ಬಂದೆ ನೋಡು ಗೈಸ್, ಬಿಗ್ಗೆಸ್ಟ್ ಮಾಲ್ ಒಳಗೆ. ಇವತ್ತಿನ ಬಗ್ಗೆ ವಿಷಯ ಅಂದರೆ ನಾವು ಆಡಿಷನ್ ಎಲ್ಲ ಕೊಡು ಮತ್ತು ಸಿನಿ ಯಾಕಂದ್ರೆ ಬ್ಯಾಕ್ ಸಿನಿ ಬಣ್ಣ ಇರೋ ಹೋಗಲ್ಲ ಅದ್ರ ಫಿಲಮ್ ಇವತ್ತಿನ ಒಪ್ಪಿಟ್ಟಂಗೆ ಎಲ್ಲರೂ ತಲೆಗೆ ಮನೆ ಇದು ಆಯಿತು ತಗೊಂಡಿನಿ ಇವತ್ತೆಲ್ಲ ಹೊಂಟೇವ ಅಂದ್ರೆ ಇವತ್ತು ಬಿಗ್ ಸರ್ಪ್ರೈಸ್ ಕಡೆ ಹೊಂಟೇವಿ. ಬಿಗ್ ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ಅಲ್ಲ, ಎಲ್ಲೊಂದು ತೊಗಲು ಹೊಂಟೇವಿ. ಪೂರಾ ಬ್ಲಾಗ್ ಕಂಟಿನ್ಯೂ ನೋಡ್ರಿ ಗೊತ್ತಾಕೈತಿ. ಅದಕ್ಕೆ ಇವತ್ತು ಇರೋದಕ್ಕೆ ದೃಷ್ಟಿ ಮಾಡ್ಕೊಂಡು ಹೊಂಟೇವಿ. ಎಲ್ಲಿ ಹೊಂಟೇವಿ ತಡೋದಕ್ಕೆ ಗೆಸ್ ಮಾಡ್ರಿ. ಆ್ಯಂಡ್ ಹಂಗೆ ಮುಂದೆ ಬರ್ಬರ್ತಾ ನಿಮಗೆ ಗೊತ್ತಾಕೈತೆ ನಾವೆಲ್ಲ ಹೊಂಟೇವಿ ಅಂತೇಳಿ. ಅದೊಂದಕ್ಕೆ ಬರೀ ಗಾಯ್ತು ಒಳಗೆ ಹೋದ್ನಾಗ ಎತ್ತಕ್ಕೆ ಬಂದಿನಂತ ಹೇಳಿರ್ತೀನಿ ನೋಡಿ, ಕೇಳ್ರಿ ಗಾಯ್ತು ಎಲ್ಲರೂ. ನಾ ಬಂದಿದ್ದೆ ಇಲ್ಲಿ ಆಡಿಷನ್ ಕೊಡೋಕೆ. ಬಿಜಾಪುರ ಒಂದು ಆಡಿಷನ್ ನಡೆಯುತ್ತೆ ಅಂತ ಹೇಳಿದ್ರಪ್ಪ ಮೂವಿದು. ಅಲ್ಲಿ ಸುಮ್ಮನೆ ನನಗೇನೋ ಅಂತ ಹಿಂಗೆ ಬಂದೆ ಒಂದು ಇದು ಆಗಿತ್ತು, ಆಗಾನ ಬಂದಿದ್ದಾನೆ ಇಲ್ಲಿ. ಏನಾಗೈತಿ ಬಂದ ಮ್ಯಾಗ ಕೆಸಿಂದ ಎಲ್ಲ ಡೀಲ್ ಆಗಂಗೆ ಕಾಣತೈತಿ. ನಾ ಬಂದಿಲ್ಲ, ಅವರು ಫೋನ್ ಹಚ್ಚಿದ್ರು ನನಗೆ. ಹಿಂಗೆ ಒಂದು ಖುಷಿ ಬಂದಿತ್ತು ನನಗೆ ಕೊಡಂತಾರ ಅಂತ ಹೇಳಿ ಕಿಸಿಂದ ತುಂಬ ಬರಂಗೆ ಟ್ರೈ ಮಾಡಕತ್ ಬಂದು ಫೈನಲಿ ಗೈಸ್ ಬಂದೆವು. ಅಂತೇಳಿ ಗೊತ್ತಾಗಿತ್ತು ನನಗೆ ಕೆಲಸ ಇತ್ತು ಹೇಳಿ ಕೆಲಸದ ಕೆಳಗೆ ಬಂದೇವಿ. ಈಗ ಎತ್ತರದ ಅಂತ ಹೇಳಿ ನಾ ಹೇಳಿಲ್ಲ, ಮುಂದೆ ಗೊತ್ತಾಕೈತೆ ನಮಗೆ. ಕಂಟಿನ್ಯೂ ನೋಡ್ರಿ. ಅಂದ್ರೆ ಮ್ಯಾಗ ಬಂದೀವಿ. ಫೈನಲಿ ಎಲ್ಲ ಇದು ಕೊಟ್ಟೇವಿ. ನಾ ಏನೇನು ಹಾಕ್ತಿಲ್ಲ ಅದು ಗೊತ್ತಿಲ್ಲ. ಬಾದ್ರೆ ವೇಟ್ ಹಾಕಿರ್ಬೇಕಾ, ಇಲ್ಲಿ ವೇಟ್ ಮಾಡತ್ತೀವಿ ನಿಂತು ಒಂದು 10 ಭಾವತ್ತಕಾಯ್ತಂಬ 10ಕ್ಕೆ ಬಂದು ಕರೆ. ಟೈಮ್ ಅಂದ್ರೆ ಎಷ್ಟಾಗೈತಿ? 11 ಆಗೈತಿಲ್ಲ, 11 ಆಯ್ತು. ಇನ್ನ ಒಳಗೆ ಹೋಗ್ಬೇಕಂತ ಹೇಳಿ ಬಿಗ್ಗೆಸ್ಟ್ ಮಾಲ್ ಒಳಗೆ ಅಲ್ಲಿ ಹೋಗೋದಾಗಿಲ್ಲ. ಇನ್ನ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಅಲ್ಲಿಂದ ಫೋಟೋ ಗಿಟೋ ಎಲ್ಲ ತಗೊಂಡೇವಿ. ತಗೊಂಡು ಎಲ್ಲ ಆಗೈತಿ. ಈಗ ಒಂದು 10 ನಿಮಿಷ ಬಿಟ್ಟು ಅಲ್ಲಿ ಹೋಗಿ ಸಿಗೋಣ. ಆಟೋ ತಕ್ಕ ಟೇಕ್ ಕೇರ್ ಗಾಯ್ಸ್. ಫೈನಲಿ ಎಲ್ಲ ಆಡಿಷನ್ ಅಂತ ಕೊಟ್ಟು ಬಂದೆ. ಇನ್ನ ಏನೇನು ಹಾಕಿದ್ ಗೊತ್ತಿಲ್ಲ. ಇನ್ನ 2-3 ದಿವಸ ಬಿಟ್ಟು ಕಾಂಟೆಂಟ್ ಮಾಡ್ತೀನಿ ಅಂತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಮಾಡ್ದಾಗ ಸಿಗು ನಿಮ್ಗೆ. ಫೈನಲ್ ಹೊಂಟೀವಿ. ಈಗ ಎಲ್ಲಿ ಹೊಂಟೇವಿ ಅಂದ್ರೆ ಸೀರೀಸ್ ಗಾಯ್ಸ್ ಜಾದು ಮಂತರ್ ಮೇಲೆ ಹೊಂಟೇವಿ. ಯಾರು ಹೊಂಟೀವಿ? 9th ಫ್ಲೋರ್ ನೋಡ್ತೀರಿ. ಫೈನಲಿ ಬಿಗ್ಗೆಸ್ಟ್ ಮಾಲ್ ಒಳಗೆ ನೋಡಿದ್ರಿ. ಇಲ್ಲಿ ಸಿಕ್ಕಂಗಿದ್ದು ನೋಡೋದು ನಮ್ಮ ಕೈಲಿ ಅಂದ್ರೆ ಅಷ್ಟೆಲ್ಲ ತಿರ್ಗಾಡೋದು ಆಗೋದಿಲ್ಲ. ಅರ್ಧಂಬರ್ಧ ಒಟ್ಟು ಏನು ಮಾಡಿದ್ರು ಹೆಂಗೆ ಅಂತೀರಿ ಹಂಗೆ. ನಿಮ್ಮ ಸಲಮ್ರಿ ಪೂರಾ ಬ್ಲಾಗ್ ಎಲ್ಲ ಮಾಡಿ ತೋರಿಸ್ತೀನಿ. ವಾಪಸ್ ಇಳಿದು ಮ್ಯಾಗ ಬರೋಣ ಏನಿಲ್ಲ. ಮತ್ತೆ ಇಲ್ಲಿ ಇಳಿದು ಆಗ ವಾಪಸ್ ಹತ್ತೋದು ಮತ್ತೆ ಬರೋರು. ಇದೇ ಮಾಡ್ಬೇಕಂತ ಅಂತ ಕಾದೇನ ಕಾಬಿ ಮ್ಯಾಗ ಸೀರೀಸ್ ಗಾಯ್ಸ್ 3ನೇ ಫ್ಲೋರ್ ಹೊಂಟೇವಿ. ಇನ್ನೂ ಹೋಗಿಲ್ಲ, ಇನ್ಮೇಲೆ ಹೋಗ್ತೀವಿ ನೋಡ್ರಿ. ನೀವೇನು ಒಟ್ಟು ತೋರಿಸ್ತೀನಿ ಅಂತೀನಿ ಅಂದ್ರೆ ಒಟ್ಟು ತೋರಿಸ್ತೀನಿ. ಇಲ್ಲಿ ಅಂತೂ ಶಾರ್ಟ್ ಆಗಿಬಿಟ್ಟೈತಿ. ಇಲ್ಲಿ ನಡ್ಕೋತೆ ಹೋಗ್ಬೇಕು. ಒಂದೊಂದು ಚಾಲು ಅದಾವು, ಒಂದೊಂದು ಬಂದ್ ಅದಾವು. ಇಂಥವು ಜಾದು ಮಂತ್ರ ಕೆಲಸಗಳು ಆಗಬಾರ್ದು. ಯಾಕಂದ್ರೆ ಮತ್ತೆ ನಡೀಲಿ ಹಾಕೈತಿ. ನಮ್ಗೆ ನಡೀದಂದ್ರೆ ಬ್ಯಾಸರ ಸಿಕ್ಕಂಗೆ. ಮೊದಲೇ ಗಾಯ್ಸಿಗೆ ಏನಿಲ್ಲ. ಇಲ್ಲೇನು ಮಾಡ್ಬೇಕಂದ್ರೆ ಈಗ ಫೋಟೋ ಶೂಟ್ ಮಾಡ್ಬೇಕು. ಇಲ್ಲಿ ಫೋಟೋ ಗಿಡೋ ತಗೊಂಡು ಪದ್ಧತಿ ತಕ್ಕೊಂಡು ಕಿಸಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಟೋ ತಕ್ಕ ಸ್ವಲ್ಪ ಬ್ರೇಕ್ ಇರಲಿ ಅಂದರು ಹೊಂಟೇವೆ. ಹಂಗೆ ಮುಂದೆ ತಿರುಗಾಡ್ಕೊತ ಕಡಿ ಯಾಕಂದ್ರೆ ಬ್ಲಾಗ ತೋರಿಸ್ತೀನಿಲ್ಲ. ಇಂಪಾರ್ಟೆಂಟ್ ಎಲ್ಲ ತೋರ್ಸೋತೀನಿ. ಎಲ್ಲರೂ ಸೀರೀಸ್ ಕ್ಯಾಟ್ ಎಂಜಾಯ್ ಹೆಂಗದ ಒಟ್ಬಿಟ್ಟು ಇದಂದ್ರೆ ಬೆಂಕಿ ಅನ್ಕೋತೀವಿ. ಈಗ ಹೇಳ್ಬೇಕು ನಾನೇ ಹೋಗೋದು ಇರಂಗಿಲ್ಲ. ಅದು ಗಾಯ್ತು ಭೂತ್ ಬಂಗ್ಲೆ ಒಳಗೆ ಹೋಗೋರು ಇದ್ರೆ ಹೋರಿ. ಮತ್ತು ಎಲ್ಲರೂ ಅಂಜಿದ್ರೆ ನನಗೆ ಗೊತ್ತಿಲ್ಲ. ಮತ್ತು ಹಾಗೆ ಪಿಜ್ಜಾ ತಿನ್ನಿರಿ. ಫೈನಲಿ ಗಾಯ್ಸ್ ಇವತ್ತಿನ ಬ್ಲಾಗ್ ಅಂದ್ರೆ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಮ ಬ್ಲಾಗ್ ಚಲೋ ಇದ್ದತ್ತೆ ಅಂಜಿತ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ದಾಗ. ಆಟೋ ತಕ್ಕ ಟೇಕ್ ಕೇರ್. ಬಾಯ್.